ನಮಸ್ಕಾರ ವೀಕ್ಷಕರೇ, ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಪ್ರತಿದಿನ ದುನಿಯಾದಲ್ಲಿ ನಿಮಗಾಗಿ ವಿಶೇಷ ಸುದ್ದಿಯನ್ನು ಹೊತ್ತು ತರ್ತೀವಿ. ಇವತ್ತಿನ ದುನಿಯಾ ವಿಶೇಷ ಮುಳುಗಿದೆ ಬೆಂಗಳೂರು. ಗಾರ್ಡನ್ ಸಿಟಿ, ಸಿಲಿಕಾನ್ ಸಿಟಿ ಅಂತೆಲ್ಲ ಕರೆಸಿಕೊಳ್ಳೋ ಬೆಂಗಳೂರು ಒಂದು ರೀತಿ ದೂರದ ಬೆಟ್ಟ ಇದ್ದ ಹಾಗೆ. ದೂರದಿಂದ ನೋಡೋಕಷ್ಟೇ ಚಂದ, ಹತ್ತಿರ ಹೋದಂಗೆಲ್ಲ ಎಷ್ಟೊಂದು ಸಮಸ್ಯೆಗಳು, ತೊಂದರೆಗಳು ಇದೆ ಅನ್ನೋದು ಗೊತ್ತಾಗುತ್ತೆ. ಅದರಲ್ಲೂ ಬೆಂಗಳೂರಲ್ಲಿ ಒಂದು ಸಣ್ಣ ಮಳೆ ಬಂದರೂ ಸಾಕು, ಬೆಂಗಳೂರಿನ ನಿಜ ಬಣ್ಣ ಬಯಲಾಗುತ್ತೆ. ರಸ್ತೆ ಯಾವುದೋ, ಚರಂಡಿ ಯಾವುದೋ ಒಂದೂ ಗೊತ್ತಾಗಲ್ಲ. ಹಿಂದೆಲ್ಲ ಬೆಳೆದಿದೆ ನೋಡ ಬೆಂಗಳೂರು ನಗರ ಅನ್ನೋ ಹಾಡನ್ನ ಕೇಳಿದ್ವಿ. ಆದ್ರೆ ಈಗಿನ ಪರಿಸ್ಥಿತಿ ನೋಡಿದ್ರೆ ಮುಳುಗಿದೆ ನೋಡ ಬೆಂಗಳೂರು ನಗರ ಅನ್ನೋ ಹಾಗಾಗಿದೆ. ಹಾಗಾದ್ರೆ ಇದಕ್ಕೆಲ್ಲ ಏನು ಪರಿಹಾರ? ಇದೇ ಇವತ್ತಿನ ದುನಿಯಾ ವಿಶೇಷ, ಮುಳುಗಿದೆ ಬೆಂಗಳೂರು. ಮಳೆ ಅನ್ನೋದು ಒಂದು ಸುಂದರ ಅನುಭವ. ಆದರೆ ಬೆಂಗಳೂರಲ್ಲಿ ಮಳೆ ಅಂದರೆ ಬೆಂಗಳೂರಿಗರು ಗಡಗಡ ನಡುಕ್ತಾರೆ. ಬೆಂಗಳೂರಲ್ಲಿ ಮಳೆ ಅಷ್ಟೊಂದು ಅವಾಂತರ ಸೃಷ್ಟಿಸುತ್ತೆ. ಅದರಲ್ಲೂ ಮೊನ್ನೆಯಿಂದ ಬಿದ್ದಂತಹ ಮಳೆಯಿಂದಾಗಿ ಸುಮಾರು 20 ಕೋಟಿ ಮೌಲ್ಯದಷ್ಟು ಆಸ್ತಿಪಾಸ್ತಿ ನಷ್ಟವಾಗಿದೆ ಅಂತ ಬಿಬಿಎಂಪಿ ಪ್ರಾಥಮಿಕ ವರದಿನೇ ಹೇಳ್ತಾ ಇದೆ. ಹಾಗಾದರೆ ಮಳೆಯ ಅಬ್ಬರ ಹೇಗಿತ್ತು, ಬನ್ನಿ ನೋಡೋಣ. ಮಳೆ ಆರ್ಭಟಕ್ಕೆ ರಾಜಧಾನಿಯ ತಗ್ಗು ಪ್ರದೇಶಗಳಲ್ಲಿರುವ ಮನೆಗಳಿಗೆ ನೀರು ನುಗ್ಗಿದೆ. ಜನ ಪರದಾಡ್ತಿದ್ದಾರೆ. ಕೆಲವೆಡೆ ಭಾರೀ ಮಳೆಗಾಳಿಗೆ ಮರಗಳು ಧರೆಗುರುಳಿವೆ. ಬರ್ತಾರೆ ಸಡನ್ ಆಗಿ ಮರ ಸಡನ್ ಆಗಿ ಬಿತ್ತದು. ಬಿದ್ದಿದ ತಕ್ಷಣ ನಾನು ಮಾಡ್ಕೊಂಡು ಹೇಳ್ಕೊಂಡೆ ಮೇಲೆ ಫೋರ್ಸಾಗಿ ಬಿದ್ದು ಇದಾಯ್ತದು. ಯಾರಿಗೂ ಏನು ಹಬ್ಬ ಇದಾಗಲಿಲ್ಲ. ಆಚೆ ಅವರು ಫಾದರ್ನ ಡೋರ್ ಓಪನ್ ಮಾಡ್ಕೊಂಡು ಅವ್ರನ್ನ ಆಚೆ ಇದು ಮಾಡಿಕೊಂಡು. ಗಾಳಿ ಆಂಜನೇಯ ದೇಗುಲಕ್ಕೆ ನೀರು ನುಗ್ಗಿ ದೇಗುಲ ಜಲಾವೃತಗೊಂಡಿತ್ತು. ನಂದಿನಿ ಲೇಔಟ್ನ ವಿಜಯಾನಂದ ನಗರದಲ್ಲಿ ಮನೆ ಗೋಡೆ ಕುಸಿದು ಯಲ್ಲಮ್ಮ ಎಂಬುವರು ಗಾಯಗೊಂಡಿದ್ದಾರೆ. ಮಳೆ ಬಂದು ಮನೆ ಬಿದ್ದೋಗ್ಬಿಡ್ತಿದೆ ಮನೆ ಮೇಲೆ. ಅದರಿಂದ ನಾವು ಫೋನ್ ಮಾಡಿ ಈ ಥರ ಕರೆಸಿ ಹೇಳಿ ಏನು ಮನೆ ಕಟ್ಕೊಡ್ತೀನಿ. ಏಟಾಗಿದೆ, ಕಾಲ್ಗೆ ಏಟಾಗಿದೆ. ಯಲ್ಲಮ್ಮ. ಮಳೆಯಿಂದ ಹಾನಿಗೊಳಗಾದ ಪ್ರದೇಶಗಳಿಗೆ ಶಾಸಕ ನೆಲ ನರೇಂದ್ರ ಬಾಬು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಮಳೆ ಅಬ್ಬರಕ್ಕೆ ನಲುಗಿರುವ ಲಗ್ಗೆರೆ ನಿವಾಸಿಗಳಿಗೆ ತಾತ್ಕಾಲಿಕ ಆಶ್ರಯ ನೀಡೋದಾಗಿ ಶಾಸಕರು ಭರವಸೆ ನೀಡಿದರು. ಒಟ್ಟಾರೆ ಹೇಳೋದಾದರೆ ಎಲ್ಲೆಲ್ಲಿ ನಾವು ಋಷಭಾವತ್ ನಗರ ವ್ಯಾಲಿ ಅಡ್ಜಾಯ್ನಿಂಗ್ ಏರಿಯಾಸ್ ಎಲ್ಲನೂ ಟೋಟ್ಲಿ ಮಳೆ ಬಂದಾಗೆಲ್ಲ ಅಫೆಕ್ಟ್ ಆಗ್ತದೆ. ಇಲ್ಲ ಅಲ್ಲಿಂದ ಋಷಭಾವತಿ ವ್ಯಾಲ್ನ RCC ವಾಲ್ ಹಾಕಿ ಪ್ರೊಟೆಕ್ಟ್ ಮಾಡಬೇಕು. ಇತ್ತ ಮೇಯರ್ ಶಾರದಮ್ಮ ಬಿಬಿಎಂಪಿ ಕಂಟ್ರೋಲ್ ರೂಮ್ನಲ್ಲಿ ಕುಳಿತು ಸಾರ್ವಜನಿಕರ ದೂರವಾಣಿ ಕರೆಗಳನ್ನು ಸ್ವೀಕರಿಸಿ ಸಮಸ್ಯೆಗಳಿಗೆ ಸ್ಪಂದಿಸಿದ್ರು. ಈ ಸಂದರ್ಭದಲ್ಲಿ ಸುವರ್ಣ ನ್ಯೂಸ್ಗೆ ಪ್ರತಿಕ್ರಿಯೆ ನೀಡಿದ ಮೇಯರ್ ಶಾರದಮ್ಮ, ಬಿಬಿಎಂಪಿ ಫಂಡ್ನಿಂದ ನಗರದ 8 ವಲಯಗಳಿಗೆ ತಲಾ 50 ಲಕ್ಷ ರೂಪಾಯಿ ಪರಿಹಾರ ಬಿಡುಗಡೆ ಮಾಡೋದಾಗಿ ತಿಳಿಸಿದರು. ಇಮಿಡಿಯೇಟ್ಲಿ ಈ ಥರ ಏನಾದ್ರೂ ಪ್ರಾಬ್ಲಮ್ ಅನಾಹುತ ಆದರೆ, ಮನೆಗಳು ಬಿದ್ದೋಗಂಥದ್ದು ಏನಾದರೂ ಆದಂಥವ್ರಿಗೆ, ಮರ ಬಿದ್ದೋಗಿ ಏನಾದರೂ ಪ್ರಾಬ್ಲಮ್ ಆದರೆ ಒಂದು ಝೋನ್ಗೆ 50 ಲಕ್ಷ ರೂಪಾಯಿ ಇಟ್ಟಿದ್ದೀವಿ. ಇಮಿಡಿಯೇಟ್ಲಿ ಅವ್ರಿಗೆ ಪರಿಹಾರ ಕೊಡೋಂಗೆ. ಇಂದು ಕೂಡ ಮಳೆ ಮುಂದುವರಿಯುವ ಸಾಧ್ಯತೆ ಇದ್ದು ಹೆಚ್ಚಿನ ಸುರಕ್ಷತಾ ಕ್ರಮಗಳ ಅವಶ್ಯಕತೆ ಇದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ಬೆಂಗಳೂರಲ್ಲಿ ಮಳೆ ಸೃಷ್ಟಿಸೋ ಅವಾಂತರ ಅಷ್ಟಿಷ್ಟಲ್ಲ. ತಗ್ಗು ಪ್ರದೇಶಗಳಲ್ಲಿರೋ ಮನೆಗಳಿಗೆ ನೀರು ನುಗ್ಗಿದ್ರೆ ರಾತ್ರಿ ಎಲ್ಲ ನಿದ್ದೆ ಇಲ್ಲದೆ ಪರದಾಡಬೇಕು. ಆದರೆ ಬಿಬಿಎಂಪಿ ಮಾತ್ರ ಕುಂಭಕರ್ಣ ನಿದ್ದೆಯಲ್ಲಿದೆ ಅಂತ ಜನ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಹಾಗಾದ್ರೆ ಇದಕ್ಕೆಲ್ಲ ಏನು ಪರಿಹಾರ? ಬನ್ನಿ ಚರ್ಚೆ ಮಾಡೋಣ. ನಮ್ಮ ಜೊತೆ ಇವತ್ತು ಇಬ್ಬರು ಅತಿಥಿಗಳಾದರೆ, ಮೊದಲಿಗೆ ಉದಯ್ ಶಂಕರ್, ಇವರು ಬಿಬಿಎಂಪಿ ವಿರೋಧ ಪಕ್ಷದ ನಾಯಕರು, ಹಾಗೆ ಮತ್ತೊಬ್ಬ JDS ನಾಯಕರಾದ ತಿಮ್ಮೇಗೌಡ ಅವರು ಇದ್ದಾರೆ. ನಮ್ಮ ಜೊತೆ ಬಿಬಿಎಂಪಿ ಉಪಮೇಯರ್ ಹರೀಶ್ ಅವರು ಕೂಡ ಜಾಯ್ನ್ ಆಗ್ತಾರೆ. ಅವ್ರ ಜೊತೆ ಮಾತಾಡ್ತೀನಿ. ಅದಕ್ಕೂ ಮೊದಲು ನಿಮ್ಮಿಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಉದಯ್ ಶಂಕರ್ ಅವರೇ, ನೀವೇ ನೋಡ್ತಾ ಇದ್ರಿ ಬೆಂಗಳೂರಲ್ಲಿನ ಪರಿಸ್ಥಿತಿ ಬಗ್ಗೆ, ಏನು ಹೇಳ್ತೀರಿ? ಮಳೆಯಿಂದ ಇಷ್ಟೊಂದು ಅವಾಂತರಗಳು ಆಗ್ತಾ ಇದೆ, ಏನು ಕಾರಣ ಅಂತೀರಿ ಇದಕ್ಕೆಲ್ಲ? ಇವತ್ತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ನಾಗರಿಕರು ಭಾಳಷ್ಟು ಒಂದು ಆತಂಕದಲ್ಲಿ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಮಗೂ ಸಹ ಒಂದು ಕಡೆ ನೋವಾಗುತ್ತೆ. SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಈ ಬೆಂಗಳೂರು ನಗರವನ್ನು ಅಂತಾರಾಷ್ಟ್ರ ಮಟ್ಟದಲ್ಲಿ ಒಂದು ಕೀರ್ತಿಗೆ ತೆಗೆದುಕೊಂಡು ಹೋದಂಥ ಒಂದು ಸಂದರ್ಭ, ಸುಂದರವಾದಂಥ ಒಂದು ನಗರ ಅಂದ್ಬಿಟ್ಟಿದ್ದಾನೆ. ಇದಕ್ಕೆ ಒಂದು ಗೌರವ ಸ್ಥಾನ ಸಿಕ್ಕಿತ್ತು. ಇಂಥ ಒಂದು ಪರಿಸ್ಥಿತಿನ ಇವತ್ತಿನ ದಿನ ಮಳೆ ಬಂದಾಗ ತಾವೇ ಹೇಳ್ತಾ ಇದ್ರಿ ಬೆಂಗಳೂರು ಮುಳುಗಿದೆ ಅಂತ. ಮುಳುಗಿದೆ ಅಂದರೆ ಯಾವ ರೀತಿ ಮುಳುಗಿದೆ ಅಂದರೆ,
ಈ ಮೋರಿ ನೀರಿನ ಒಂದು ಕೆಟ್ಟ ನೀರಿನಲ್ಲಿ ಇವತ್ತು ಮುಳುಗಿರೋದು. ಮಳೆ ನೀರಿನಲ್ಲಿ ಮುಳುಗೋದ್ರ ಜೊತೆಯಲ್ಲಿ ಈ ಕೆಟ್ಟ ನೀರು, ಕುಲುಷಿತವಾದಂಥ ನೀರಿನಲ್ಲಿ ಇವತ್ತು ಮುಳುಗಿದೆ. ಅದರಲ್ಲಿ ಭಾಳಷ್ಟು ಬಡವರು ತಗ್ಗು ಪ್ರದೇಶದಲ್ಲಿರುವಂಥವ್ರು, ಅವ್ರಿಗೆ ಇವತ್ತು ಭಾಳಷ್ಟು ಲಕ್ಷಾಂತರ ರೂಪಾಯಿಗಳ ಹಾನಿ. ಅವ್ರಿಗೆ ಇವತ್ತು ಒಂದು ತಾತ್ಕಾಲಿಕವಾದಂಥ ಪರಿಹಾರವೂ ಸಹ ಯಾರು ಇದಕ್ಕೆಲ್ಲ ಹೊಣೆ ಅಂತ ಹೇಳ್ತೀರಿ? ಹೊಣೆ ಇವತ್ತು ಕಳೆದ 3 ವರ್ಷಗಳಿಂದ ಈ ರಾಜ್ಯ ಸರ್ಕಾರ ನಡೆಸ್ತಾ ಇರುವಂಥ ಒಂದು ವ್ಯವಸ್ಥೆಯಲ್ಲಿ, ಕಳೆದ 1 ವರ್ಷದ 4 ತಿಂಗಳಿಂದ BJPಯವರು ಅಧಿಕಾರನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ನಡೆಸ್ತಾ ಇರುವಂಥ ಒಂದು ಅಧಿಕಾರದ ವ್ಯವಸ್ಥೆಯಲ್ಲಿ ಇದಕ್ಕೆ ಕಾರಣರಾಗಿದ್ದಾರೆ ವಿನಃ ಬೇರೆ ಯಾರು ಇದಕ್ಕೆ ಕಾರಣ ಅಂತ ಹೇಳೋದಕ್ಕೆ ಬರೋದಿಲ್ಲ. ಯಾಕೆಂದರೆ ಇವತ್ತು ಬೆಂಗಳೂರು ನಗರದಲ್ಲಿ ಹಲವಾರು ಕೆರೆಗಳಿದೆ. ಈ ಕೆರೆಗಳಲ್ಲಿ ಲಿಂಕು, ಈ ಕೆರೆಯಿಂದ ಕೆರೆಗೆ ಇಂಟರ್ನಲ್ ಲಿಂಕ್ಸ್ ಆಗುತ್ತೆ. ಲಿಂಕ್ಸ್ ಆಗಿ ಹೆಬ್ಬಾಳ ನಾಲೆ, ಕೋರಮಂಗಲ ವ್ಯಾಲಿ ಮತ್ತು ಚಲಗಟ್ಟ ವ್ಯಾಲಿ, ವೃಷಭಾವತಿ ನಾಲೆ. ಈ ವೃಷಭಾವತಿ ಒಂದು ನದಿ. ಈ ಎಲ್ಲ ಕೆರೆಗಳ ಲಿಂಕ್ ಇಂಟರ್ನಲ್ನಲ್ಲಿ ಸೇರುವಂಥ ನೀರಿನ ಶೇಖರಣೆ ಹೆಚ್ಚಾಗಿ ಒಂದು ಕೆರೆಯಿಂದ ಇನ್ನೊಂದು ಕೆರೆಗೆ ಹೋಗಿ ಇದು ಹೋಗಬೇಕು. ಇವತ್ತೇನಾಗಿದೆ, ಎಲ್ಲ ಕೆರೆಗಳನ್ನು ಇವತ್ತು ಎನ್ಕ್ರೋಚ್ ಮಾಡಿಕೊಂಡು ಇವತ್ತು ಕೆರೆಗಳಲ್ಲಿ ಎಲ್ಲ ನೀರು ಸ್ಟಾಕ್ ಆಗದಿರ ಆ ನೀರೆಲ್ಲ ಇವತ್ತು ರಸ್ತೆಗಳಲ್ಲಿ ಬಂದು ಉದಯಶಂಕರ್ ಅವರು ಹೇಳೋ ಪ್ರಕಾರ ಆಡಳಿತದಲ್ಲಿರೋ ಬಿಜೆಪಿ ಪಕ್ಷದ ಬೇಜವಾಬ್ದಾರಿತನ ಕಾರಣ. ಬಿಜೆಪಿ ಪಕ್ಷದ ಬೇಜವಾಬ್ದಾರಿ ಅನ್ನೋದ್ರ ಜೊತೆಗೆ ನಮ್ಮ ಅಧಿಕಾರಿಗಳು ಅನ್ಸ್ಕೊಂಡಿರೋರು ಮತ್ತು ಇದಕ್ಕೆ ಸಂಬಂಧಪಟ್ಟ ಇಲಾಖೆಗಳೇನಿದೆ, ವಾಟರ್ ಸಪ್ಲೈ ಬೋರ್ಡ್ ಏನಿರ್ಬೋದು, ಸಿವಿಯೇಜ್ ಬೋರ್ಡ್ ಏನಿರ್ಬೋದು, ಅವ್ರುಗಳಲ್ಲಿ ಯಾವುದೇ ಒಂದು ಕೆಲಸ ಮಾಡಬೇಕು ಅನ್ನೋ ಬದ್ಧತೆನೇ ಎದ್ದು ಕಾಣ್ತಾ ಇಲ್ಲ. ಇವಾಗ ನಾವು ತಗೊಂಡ್ರೆ ಮೊದಲು ರಾಜಕಾಲುವೆ ಅಂತ ಏನಿತ್ತು, ಆ ರಾಜಕಾಲುವೆಗಳನ್ನೆಲ್ಲ ಇವಾಗ SWD ಡ್ರೈನ್ ಅಂತ ಏನು ಸ್ಟಾಮ್ ವಾಟರ್ ಡ್ರೈನ್ ಅಂತ ಕನ್ವರ್ಟ್ ಮಾಡಿ ಅಲ್ಲಿ ಏನಾಗಿದೆ, ಬರೀ ಸ್ಯಾನಿಟರಿ ನೀರೇ ಹರಿತಾ ಇದೆ ಆ ಮೋರಿಗಳಲ್ಲಿ. ಆ ಸ್ಯಾನಿಟರಿ ನೀರು ಹೋಗೋದಕ್ಕೂ ಕರೆಕ್ಟಾಗಿ ದಾರಿಗಳಿಲ್ಲ. ಎಲ್ಲಿ ಒಂದು ಇವತ್ತು ಬಂಡವಾಳಶಾಹಿಗಳೇನಿದ್ದಾರೆ, ದೊಡ್ಡ ದೊಡ್ಡ ಬಿಲ್ಡರ್ಸ್ಗಳು ಏನು ಬಿಲ್ಡಿಂಗ್ಗಳು ಕಟ್ತಾ ಇದ್ದಾರೆ, ಅಪಾರ್ಟ್ಮೆಂಟ್ಗಳು, ಅವರೆಲ್ಲ ಯಾವುದೋ ಒಂದು ಪ್ಲ್ಯಾನ್ ತೊಗೊಂಡೋಗಿ ಸ್ಯಾಂಕ್ಷನ್ ಕೊಟ್ಟರೆ ನಮ್ಮ ಅಧಿಕಾರಿಗಳು BDA ಇರ್ಬೋದು, ಇಲ್ಲ ನಮ್ಮ BBMPನಲ್ಲಿರ್ಬೋದು, ಕಣ್ಣು ಮುಚ್ಕೊಂಡು ಅದನ್ನು ಸ್ಯಾಂಕ್ಷನ್ ಮಾಡಿಕೊಡ್ತಾರೆ ಅವರಿಗೆ. ಅದು ರಾಜಕಾಲುವೆ ಒಂದು ಸೆಂಟ್ರ್ನಲ್ಲಿ ಹೋಗ್ತಾ ಇತ್ತು ಅಂದರೆ ಅದನ್ನು ಒಂದು ಸೈಡ್ ಕಳಿಸ್ಬಿಟ್ಟು ಅದನ್ನೇ ಒತ್ತುವರಿ ಮಾಡಿ ರಾಜಕಾಲುವೆ ತೆಗೆದುಬಿಟ್ಟು ಅವರು ಬಿಲ್ಡಿಂಗ್ ಕಟ್ಟೋದಕ್ಕೆ, ಅಪಾರ್ಟ್ಮೆಂಟ್ ಮಾಡೋದಕ್ಕೆ ಕೊಡ್ತಾರೆ. ಅಪಾರ್ಟ್ಮೆಂಟ್ ಮಾಡಿದಾಗ ಏನಾಗುತ್ತೆ, ಒಂದು 40 ಅಡಿ 50 ಅಡಿ ಇದ್ದಂಥ ರಾಜಕಾಲುವೆ 8 ಅಡಿ 10 ಅಡಿಗೆ ಯಾವುದೋ ಒಂದು ಮೂಲೆಯಲ್ಲಿ ತಿರುಗಿಸ್ಬಿಟ್ಟು ಬಿಟ್ಟಿರ್ತಾರೆ. ಆ ಥರದ್ದು ಸುಮಾರು ನಡೆದಿದೆ. ನಾವು ಇಲ್ಲಿ ಕೂದಿರೋ 3 ಜನನು ನಾವು ಮೇಜರ್ ವರ್ಕ್ಸ್ ಕಮಿಟಿನಲ್ಲಿ ಇದ್ದವ್ರು. ನಾವು 3 ಜನನು ಸಾಕಷ್ಟು ಕೆಲಸ ಮಾಡಿ ಇನ್ಸ್ಪೆಕ್ಷನ್ ಮಾಡಿದಂಥ ಸಮಯದಲ್ಲಿ ಇವಾಗ ತುಮಕೂರು ರೋಡ್ನಲ್ಲಿರೋ ಶೋಭಾ ಡೆವಲಪರ್ಸ್ ಇರ್ಬೋದು, ಇಲ್ಲಿ ಯಶವಂತಪುರದಲ್ಲಿರುವಂಥ ಬ್ರಿಗೇಡ್ ಮಿಲಿಯನಿಯಂ ಟವರ್ಸ್ ಇರ್ಬೋದು, ಅವರೆಲ್ಲ ರಾಜಕಾಲುವೆಗಳನ್ನ ಕೆರೆಗಳನ್ನೆಲ್ಲ ಒತ್ತುವರಿ ಮಾಡ್ಕೊಂಡು ಬಿಲ್ಡಿಂಗ್. ಮುಖ್ಯವಾಗಿ ಒಂದು ವಿಷಯ ಏನಂದ್ರೆ, ಇವಾಗ ನಮ್ಮ ಡ್ರೈನ್ಗಳು ಏನು ಮಾಡಿರ್ತೀವಿ, ಆ ಡ್ರೈನ್ಗಳನ್ನ ಯಾವುದನ್ನು ಸರಿಯಾಗಿ ಮಾಡೋದಿಲ್ಲ. ಇವಾಗ ಆಲ್ರೆಡಿ ಮಳೆಗಾಲ ಶುರುವಾಗಿ 1 ತಿಂಗಳು ಮೇಲೆ ಆಯ್ತಾ ಬಂತು, ಯಾವುದೇ ಒಂದು ಡ್ರೈನ್ ನ ಡಿಸಿಲ್ಟಿಂಗ್ ಮಾಡಿಲ್ಲ ಇವತ್ತವರೆಗೂ. ಇವಾಗ ಟೆಂಡರ್ ಫಸ್ಟ್ SWD ಟೆಂಡರ್ ಕರೀಲಿ ಅಂದ್ರು, ಆಮೇಲೆ ವಾರ್ಡ್ ಮಟ್ಟದಲ್ಲಿ ಟೆಂಡರ್ ಕರೀರಿ ಅಂದ್ರು, ಆಮೇಲೆ ವಲಯ ಮಟ್ಟದಲ್ಲಿ ಟೆಂಡರ್ ಕರೀರಿ ಅಂದ್ರು. ಯಾವ್ದು ಟೆಂಡರ್ಗಳು ಕರೆದ, ಇವಾಗ ಟೆಂಡರ್ಗಳು ಕರೆದು ಇವಾಗ ಎಲ್ಲದಕ್ಕೂ ಕಾರಣ ನೀವೇ ಅಂತ ಬೆಟ್ ಮಾಡಿ ತೋರಿಸ್ತಾ ಇದ್ದಾರೆ ಹರೀಶ್ ಅವರು ಕೂಡ. ಜಾನಗಿದ್ರ ಉಪಮೇಯರ್, ನೀವೇನ್ ಹೇಳ್ತೀರಿ ಹರೀಶ್ ಅವರ? ಈಗ ನಮ್ದು ಅವರೇ ಹೇಳ್ದಂಗೆ 1.5 ವರ್ಷ ನಮ್ಗಾಗಿದೆ, 3 ವರ್ಷ ನಮ್ಮ ಸರ್ಕಾರ, ಅದರಿಂದ 50 ವರ್ಷ ಇವರಿಬ್ರು ಸೇರಿ ಆಳಿದ್ದಾರೆ. ಅವಾಗಿದ್ದೆ ಬೆಂಗಳೂರು, ಇವತ್ತು ಇರೋ ಬೆಂಗಳೂರೇ. ಕೆಂಪೇಗೌಡರು ಕಟ್ಟಿದಂಥ ಬೆಂಗಳೂರಲ್ಲಿ 216 ಕೆರೆ ಇತ್ತು. ಕೆರೆಯಿಂದ ಕೆರೆಗೆ ಒಂದು ರಾಜಕಾಲುವೆಗಳ ಒಂದು ಕನೆಕ್ಟಿವಿಟಿ ಇತ್ತು. ಇದೆಲ್ಲ ಇವತ್ತು 3 ವರ್ಷದಲ್ಲಿ ಆಗಿದ್ದಲ್ಲ, ಇದು ಮುಂಚೆಯಿಂದ ಒತ್ತುವರಿಗಳಾಗೇ ಬರ್ತಾ ಇದೆ. ಆಮೇಲೆ ನಮ್ಮಲ್ಲಿ ಏನಂದ್ರೆ, ಸುಮ್ಮನೆ ನಾವು ಪರಸ್ಪರ ಬ್ಲೇಮ್ ಮಾಡ್ಕೊಳಕ್ಕಿಂತ ಮುಂಚೆ ಇಲ್ಲಿ ಆಗಿರೋಂಥದ್ದು ವಾಸ್ತುಸ್ಥಿತಿ ಏನಂದ್ರೆ, ಎಲ್ಲ ರಾಜಕಾಲುವೆಗಳಲ್ಲಿ ಸಾಕಷ್ಟು ಸಲ ಹೂಳೆತ್ತಿದ್ದೀವಿ, ಕೆಲವರು ಹಿಂದೆ ಇದ್ದವರೆಲ್ಲ ಓಡು ಬಿಟ್ಟಿದ್ದಾರೆ, ಹೂಳೆತ್ತಿದ್ದೀವಿ ಅಂತ ಎಲ್ಲ ಆಗಿದೆ ಅದು. ಆದ್ರೆ ನಮ್ಮ ಸಾರ್ವಜನಿಕರು, ನಾನು ಎಲ್ಲ ಕಡೆ ಎಲ್ಲ ಪ್ರದಕ್ಷಿಣೆ ನಾವು ಭೇಟಿ ಕೊಟ್ವಿ. ಅಲ್ಲಿ ಕೊಟ್ಟಂತ ಸಂದರ್ಭದಲ್ಲಿ ಎಲ್ಲರೂ ಕಸ ತಗೊಂಬಂದು ರಾಜಕಾಲುವೆಯಲ್ಲಿ ಹಾಕ್ತಾರೆ. ಆ ರಾಜಕಾಲುವೆಯಲ್ಲಿ ಹಾಕಿದಂತ ಕಸ, ಆ ಪ್ಲಾಸ್ಟಿಕ್ ಇರ್ಬೋದು, ಆ ಪ್ಲಾಸ್ಟಿಕ್ ಚೀಲಗಳಿರ್ಬೋದು, ಎಲ್ಲ ಬಂದು ಎಲ್ಲಿ ನಮ್ಮ ವೆಂಟ್ ಇರುತ್ತೆ ಅಲ್ಲಿ ಬಂದು ಕಚ್ಕೊಳುತ್ತೆ. ಕಚ್ಕೊಂಡಿದ ತಕ್ಷಣ ಎಲ್ಲ ನೀರು ಹಿಂದೆ ಹೊಡಿತಾ ಇದೆ. ಆಮೇಲೆ ಈ ಮನೆಗಳು ಯಾವ್ದಾವ್ದಿದೆ, ಯಾವ್ದಕ್ಕೆ ನೀರು ನುಗ್ಗಿದೆ, ಇವೆಲ್ಲ ತಗ್ಗು ಪ್ರದೇಶದಲ್ಲಿದೆ. ನಮ್ಮ ಸ್ಟಾಮ್ ವಾಟರ್ ಡ್ರೈನ್ ಮೇಲಿದೆ, ಆ ಮನೆಗಳು ಕೆಳಗಡೆ ಇದೆ. ಮತ್ತು ಎರಡೇದು ನಮ್ಮ ಮಿತ್ರರು ಕರೆಕ್ಟಾಗಿ ಹೇಳಿದ್ರು, ಇವತ್ತೇನಾಗಿದೆ, ರಾಜಕಾಲುವೆಯಲ್ಲಿ ಮಳೆ ನೀರು ಮಾತ್ರ ಹರಿಬೇಕು. ಸ್ಟಾಮ್ ವಾಟರ್ ಡ್ರೈನ್ ಅದಕ್ಕೆ ಯಾವಾಗ ಜೋರಾಗಿ ಮಳೆ ಆಗುತ್ತೆ, ಆ ಸ್ಟಾಮ್ ವಾಟರ್ ಡ್ರೈನ್ ನೀರು ಹರಿದು ಹೋಗ್ಬೇಕು. ಆದರೆ ಇಲ್ಲಿ ಅದರಲ್ಲಿ ತಗೊಂಬಂದು ನಾವು ಸೀವರ್ ಲೈನ್ ಹಾಕಿದ್ವಿ.
ಎಲ್ಲ ನಮ್ಮ ಸೀವೇಜ್ ಲೈನ್ನ ತಗೊಂಬಂದು ರುಷ್ಪಾವತಿ ನಾಲೆ ಇರ್ಬೋದು, ಚಲ್ಗಟ್ಟ ನಾಲೆ ಇರ್ಬೋದು, ಹೆಬ್ಬಾಳ್ ಇರ್ಬೋದು, ಮತ್ತು ಕೋರ್ಮಂಗ್ಲ ವ್ಯಾಲಿ, ಈ 4 ವ್ಯಾಲಿದು ಕೇವಲ 840 ಕಿಲೋಮೀಟರ್ ಆಯ್ತು. ನಾವೇನೋ ಮಾಡಿಲ್ಲ, ಇವರೆಲ್ಲ ಇಬ್ರು ಇದ್ರಲ್ಲ ಹಿಂದೆ, ಇವರೆಲ್ಲ ಕರೆಕ್ಟಾಗಿ ಮಾಡ್ಬೇಕಾಯ್ತು, ಮಾಡಿ ತೋರಿಸ್ಬೇಕಾಯ್ತು. 840 ಕಿಲೋಮೀಟರ್ಗೆ ನಾವ್ ಇವತ್ತವರೆಗೂ ಒಂದು ಶಾಶ್ವತ ಪರಿಹಾರ ಕಂಡಿಡಿಲೇ ಇಲ್ಲ. ಆದ್ರೆ ಕಳೆದ ಬಾರಿಗೆ ವಿ ಹ್ಯಾವ್ ಇಂಪ್ರೂವ್ಡ್. ಈ ಸಲ ಜಾಸ್ತಿ ಎಲ್ಲೂ ತಗ್ಗು ಪ್ರದೇಶಕ್ಕೆ ನೀರು ನುಗ್ಗಿಲ್ಲ. ಅಲ್ಲಿ ಗಾಳಿ ಆಂಜನೇಯದಲ್ಲಿ ಪ್ರತಿ ಬಾರಿಯೂ ಕೂಡ ಮಳೆ ಬಂದಾಗ ಕಳೆದ 4 ಮಳೆಯಲ್ಲಿ ಒಳಗಡೆ ಹೋಗಿಲ್ಲ, ನೀರು ನುಗ್ಗಿರಲಿಲ್ಲ. ಆದ್ರೆ ನಿನ್ನೆ ಅಲ್ಲಿ PWD ಡಿಪಾರ್ಟ್ಮೆಂಟ್ ಅವರು ಒಂದು ರಿನೋವೇಷನ್ ಮಾಡ್ತಾ ಇದ್ದಾರೆ. ಅವರು ಕಾಂಪೌಂಡ್ ಅನ್ನ ಹೊಡೆದಿದ್ದಾರೆ. ಕಾಂಪೌಂಡ್ ಹೊಡೆದಿ ದೊಡ್ಡ ಕಲ್ಲು ಸ್ಲ್ಯಾಬ್ಗಳನ್ನ ಒಳಗಡೆ ತಗೊಂಡೋಗಿ ಇಡೋದಕ್ಕೆ ಮಾಡಿದ್ದಾರೆ. ಆ ಮಾಡಿದಂಥ ಸಂದರ್ಭದಲ್ಲಿ ಅದೇನಾಗಿದೆ, ಎಲ್ಲ ನೀರು ಇದು ಬಂದಂಥ ರಸ್ತೆ ಮೇಲೆ ಬಂದಿದ್ದಂಥ ನೀರೆಲ್ಲ ಒಳಗಡೆ ನುಗ್ಗಿದೆ. ಅದಕ್ಕೆ ಈ ಕೂಡಲೇ ಅದನ್ನ ಪರಿಹಾರ ಸೂಚಿಸಿದೀವಿ. ಪ್ರತಿಯೊಂದು ಝೋನ್ಗೆ 75 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದ್ದೀವಿ. ಆ ಝೋನಲ್ ಡೈರೆಕ್ಟರ್ಸ್ಗೆ ಅವ್ರಿಗೆ ಡಿಸ್ಕ್ರಿಷನರಿ ಪವರ್ ಕೊಟ್ಟಿದ್ದೀವಿ ಕೂಡಲೇ. ಯಾಕಂದ್ರೆ ತಿನ್ನಕ್ಕೆ ಅನ್ನ ಇಲ್ದಾರಂತ ಸಾಕಷ್ಟು ಜನ ಬಡವರಲ್ಲಿ ಇದ್ದಾರೆ. ಅವ್ರಿಗೆಲ್ಲ ಕೂಡಲೇ ಚೆಕ್ ವಿತರಣೆ ಮಾಡಬೇಕು. ಅವ್ರಿಗೆ ಪರಿಹಾರ ಗಂಜಿ ಕೇಂದ್ರಗಳನ್ನ ತೆಗೆದಿದ್ದೀವಿ. ಓಕೆ, ನಿಮ್ಮೆಲ್ಲ ಜೊತೆ ಮತ್ತಷ್ಟು ಮಾತಾಡ್ತೀನಿ ಹರೀಶ್ ಅವರೇ. ಮಳೆ ಬರೋದಕ್ಕೂ ಮೊದಲು ಏನ್ ಕ್ರಮಗಳನ್ನ ಕೈಗೊಳ್ಬೇಕು, ಮಳೆ ಅವಾಂತರ ಸೃಷ್ಟಿಯಾದ ನಂತರ ಏನ್ ಕ್ರಮಗಳನ್ನ ಕೈಗೊಳ್ಬೇಕು, ಮುನ್ಸೂಚನೆ ಸಿಕ್ಕ ಮೇಲೆ ಏನ್ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಬೇಕು, ಇದೆಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ ಸಣ್ಣ ಬ್ರೇಕ್ನ ನಂತರ.